ಹೆಲೋ ಗಾಯ್ಸ್, ವೆಲ್ಕಮ್ ಟು ಲಿಟಲ್ ಲೈಫ್ ಸೀನ್ಸ್ ಚಾನೆಲ್. ಸೊ ನಾನಿವತ್ತು ಹೋಗಿರೋದು ಅವರೇ ಬೇಳೆ ಮೇಳ. ಎಂಟರ್ ಆಗಿದ ತಕ್ಷಣ ಒಂದು ಬ್ಯೂಟಿಫುಲ್ ಸಾಂಗ್ ಕೇಳಿಸ್ತು. ನೀವು ಸಾಂಗ್ ಅಂತೂ ತುಂಬ ಚೆನ್ನಾಗಿತ್ತಲ್ವ? ನಿಮಗೂ ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮಾಡಿ. ಇದಾದಮೇಲೆ ನಾನು ಫಸ್ಟ್ ಟ್ರೈ ಮಾಡಿದ್ದು ಸಬ್ಬಕ್ಕಿ ವಡೆ, ಸಾಬುದಾನ್ ವಡೆ. ಸೊ ಇದಂತೂ ತುಂಬ ಕ್ರಿಸ್ಪಿಯಾಗಿತ್ತು. ಇದಾದಮೇಲೆ ನಾನು ಆರ್ಡರ್ ಮಾಡಿದ್ದು ಗಿರ್ಮಿಟ್ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ನೋಡಿದ್ದು ಐ ಆರ್ಟ್. ಸೊ ಕಣ್ಣ ಹತ್ರ ಎಲ್ಲ ಚಿತ್ರ ಬಿಡಿಸೋದು. ಇಲ್ಲೊಂದು ಪಾಪು ಚೆನ್ನಾಗಿ ಅನ್ನಿಸ್ತು ಹಾಕ್ಕೋತಾ ಇದ್ರೆ, ಬಟ್ ದೊಡ್ಡವ್ರಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನಾನು ನೋಡಿದ್ದೆ. ಬಟ್ ಚಿಕ್ಕ ಮಕ್ಳಿಗಂತೂ ಒಂಥರ ಎಂಟರ್ಟೈನ್ಮೆಂಟ್. ನೆಕ್ಸ್ಟ್ ನಾವು ನೋಡಿದ್ದು ಪಾಟ್ರಿ. ಸೊ ಇಲ್ಲಿ ಅವರೇ ನಮ್ಮ ಕೈಯಿಂದನೇ ಮಾಡಿಸ್ತಾರೆ. ನಮ್ಗೆ ಯಾವ ಥರ ಬೇಕು ಡಿಸೈನ, ಜಸ್ಟ್ ಫಾರ್ 150 ರುಪೀಸ್ಗೆಲ್ಲ ನಾವು ಇದನ್ನು ಮನೆಗೆ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ನಾನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದು ಬನ್ ಮಸ್ಕ. ಆ್ಯಕ್ಚುಲಿ ಝೆಪ್ಟೋನಲ್ಲಿ ಜಸ್ಟ್ 89 ರುಪೀಸ್ಗೆ ಬನ್ ಮಸ್ಕ ಸಿಗುತ್ತೆ. ಸೊ ಆ ಬನ್ ಮಸ್ಕ ತಿಂದಾದಮೇಲೆ ನನಗೆ ಎಲ್ಲೇ ಬನ್ ಮಸ್ಕ ಕಾಣಿಸಿದ್ರು ನನಗೆ ತಿನ್ನಬೇಕು ಅನ್ನೋ ಆಸೆ. ಸೊ ಅದಕ್ಕೆ ಟ್ರೈ ಮಾಡಿದೆ. ಬಟ್ ಝೆಪ್ಟೋನಲ್ಲಿ ಸಿಗೋ ಥರ ಇಲ್ಲ, ಬಟ್ ಓಕೆ, ಚೆನ್ನಾಗಿ ಅನ್ನಿಸ್ತು. ನೆಕ್ಸ್ಟ್ ನಾವು ನೋಡೋಕ್ಕೆ ಹೋಗಿದ್ದು ಕ್ಯಾರಿಕ್ಯಾಚರ್. ಸೊ ಅಂದರೆ ನಮ್ಮ ಪಿಕ್ಚರ್ಸ್ನ ಒಂದು ಫನ್ನಿ ವೇನಲ್ಲಿ ಡ್ರಾ ಮಾಡ್ತಾರೆ. ಸೊ ಆ್ಯಕ್ಚುಲಿ ನನಗೇನೋ ಒಂಥರ ಖುಷಿ ಅನ್ನಿಸ್ತು ರೆಕಾರ್ಡ್ ಮಾಡಬೇಕಾದ್ರೆ. ಅದಕ್ಕೆ ಅಲ್ಲಿ ಕೂತಿದ್ದವ್ರು ಕೇಳ್ತಿದ್ದಾರೆ, ಅಷ್ಟು ಫನ್ನಿ ಆಗಿದೆಯಾ ನಮ್ಮ ಫೋಟೋಸು, ನಗೀತಿದ್ದೀರಾ ಅಂತ. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದೆ ಅವರೇ ಬೇಳೆ ಚಿತ್ರಾನ್ನ ಮತ್ತು ಅವರೇ ಬೇಳೆ ಶೇವಿಗೆ ಬಾತ್. ಎರಡು ಸೇಮ್ ಅನ್ನಿಸ್ತು ನನಗೆ. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದೆ ಅವರೇ ಬೇಳೆ ದೋಸೆ. ಏನಿಲ್ಲ, ದೋಸೆ ಮೇಲೆ ಅವರೇ ಬೇಳೆ ಹಾಕಿದೆ ಅಂದರೆ ಅದೇ ಅವರೇ ಬೇಳೆ ದೋಸೆ. ಅದ್ರ ಜೊತೆಗೆ ಇದಕ್ಕಿನ ಬೇಳೆ ಸಾಂಬಾರು ಕೊಡ್ತಾರೆ. ಸೊ ಎರಡೂ ಚೆನ್ನಾಗಿ ಅನ್ನಿಸ್ತು. ಆ ದೋಸೆಯಲ್ಲಿ ಸಬ್ಬಕ್ಕಿನೂ ಆ್ಯಡ್ ಮಾಡಿದ್ದಾರೆ. ಸೊ ಅದಕ್ಕೆ ಒಂಥರ ಚೆನ್ನಾಗಿತ್ತು. ಇದಾದಮೇಲೆ ನಾನು ಟ್ರೈ ಮಾಡಿದ್ದು ಅವರೇ ಬೇಳೆ ಪಾನಿಪುರಿ ಅಂತೂ ಅಲ್ಟಿಮೇಟ್ ಇತ್ತು. ಅದಾದಮೇಲೆ ನೆಕ್ಸ್ಟು ಅವರೇ ಬೇಳೆ ಅಕ್ಕಿ ರೊಟ್ಟಿ, ಅವರೇ ಬೇಳೆ ರಾಗಿ ರೊಟ್ಟಿ ಟ್ರೈ ಮಾಡೋಣ ಅಂತ ಹೋದರೆ, ಬಟ್ ಫುಲ್ ಕ್ರೌಡ್ ಇತ್ತು, ತಿನ್ನೋಕ್ಕಾಗಿಲ್ಲ. ಅದಾದಮೇಲೆ ಅವರೇ ಬೇಳೆ ಹೋಳಿಗೆ ತಿನ್ನಬೇಕು ಅಂತ ಅನ್ನಿಸ್ತು. ಅಲ್ಲೋಗಿ ಅವರೇ ಬೇಳೆ ಹೋಳಿಗೆ ತಿಂದುಬಿಟ್ಟು ನೆಕ್ಸ್ಟ್ ಏನಾದ್ರು ಸ್ವೀಟ್ ತಿನ್ನೋಣ ಅಂತ ಸ್ವೀಟ್ ಶಾಪಲ್ಲಿ ನೋಡಿದ್ರೆ ವೆರೈಟಿ ಆಫ್ ಸ್ವೀಟ್ ಇತ್ತು. ಎಲ್ಲನೂ ಅವರೇ ಬೇಳೆ ಜೊತೆ ಮಿಕ್ಸ್ ಮಾಡಿದ್ದಾರೆ. ಪ್ಲಸ್ ಗಾರ್ನಿಷಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. 1 ಪೀಸ್ ಬಂದು 30 ರುಪೀಸ್ ಇದೆ. ಅದಕ್ಕೆ ನಾನು ಜಿಲೇಬಿ ಮಾತ್ರ ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಸ್ಟಾಲ್ಸ್ ಇತ್ತು. ಸೊ ಅದರಲ್ಲಿ ಏನಾದರೂ ಕಮ್ಮಿ ರೇಟ್ಗೆ ಸಿಗುತ್ತಾ ಅಂತ ನೋಡೋಕ್ಕೆ ಹೋಗಿದ್ವಿ. ಸೊ ನನಗೆ ಯಾಕೋ ಒಂದು ಕುರ್ತಾ ಇಷ್ಟ ಆಯಿತು. ಆ್ಯಕ್ಚುಲಿ ಅದು 400 ರುಪೀಸು. ಅದು ತುಂಬ ವರ್ತ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಆಚೆ ಕಡೆ ಅಂದರೆ 500 ಸಿಗುತ್ತೆ. ಸೊ ಅದಕ್ಕೆ ಕುರ್ತಾ ತೊಗೊಂಡು ಮತ್ತು ನೆಕ್ಸ್ಟ್ ನಾನು ಸರ್ಚ್ ಮಾಡಿದ್ದೆ ಮನೆಗೆ ಏನಾದರೂ ರೆಡಿಮೇಡ್ ಚಟ್ನಿ ಪೌಡರ್ ಸಿಗುತ್ತಾ ಅಂತ. ಸೊ ಮೊರಿಂಗಾ ಅವ್ರದ್ದು ಪೀನಟ್ ಮತ್ತು ಗಾರ್ಲಿಕ್ ಚಟ್ನಿ ಪೌಡರ್ ತಗೊಂಡು ಮತ್ತೆ ಮನೆಗೆ ಸ್ಟಾರ್ಟ್ ಆಗೋಣ ಅಂತ ಹೋಗ್ತಿದ್ದೆ. ನನಗೆ ಒಂದು ವಾಚ್ ಕಾಣಿಸ್ತು. ಇದನ್ನು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಚೈಲ್ಡ್ಹುಡ್ಡಲ್ಲಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನನಗೆ ಇದು 10 ರುಪೀಸ್ಗೆಲ್ಲ ಸಿಗ್ತಿತ್ತು. ನೆಕ್ಸ್ಟು ಹೋಗ್ತಾ ಕಾಣಿಸಿದ್ದೆ ಈ ಗನ್ ಶಾಟ್ ಬಂದು 100 ರುಪೀಸ್ಗೆ 5 ಬುಲೆಟ್ಸ್ ಇರುತ್ತೆ. ಆ 5 ಬುಲೆಟ್ಸಿಂದ 5 ಬಲೂನ್ಸ್ನ ಹೊಡಿಬೇಕು. ಆ 5 ಬಲೂನ್ಸು ಹೊಡೆದ್ರೇ ನಮಗೆ ಟೆಡ್ಡಿ ಬೇರ್ ಸಿಗುತ್ತೆ. ಒಂದು ಬಲೂನ್ ನಾವು ಮಿಸ್ ಮಾಡಿದ್ರೇನು ಟೆಡ್ಡಿ ಬೇರ್ ಸಿಗಲ್ಲ. ಪಾಪ ಇಲ್ಲಿ ಮಕ್ಕಳು ಆ್ಯಕ್ಚುಲಿ ಡಿವೈಡ್ ಮಾಡಿ ಹೊಡಿತಿದ್ದಾರೆ. ಇಬ್ಬರು ಹೊಡೆದ್ರು, ಒಬ್ಬರು ಹೊಡೆದಿಲ್ಲ. ನೆಕ್ಸ್ಟ್ ವಿತೌಟ್ ಶುಗರ್ ಜ್ಯೂಸ್. ಶುಗರ್ ಇಲ್ಲದೆ ಇವರು ಹೆಲ್ದಿಯಾಗಿ ಜ್ಯೂಸ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಇದಾದಮೇಲೆ ನಾನು ಮನೆಗೆ ಹೋಗೋಣ ಅಂತ ಹೋಗ್ತಿದ್ರೆ ಒಂದು ಬ್ಯೂಟಿಫುಲ್ ಸಾಂಗ್ ಎಂಡಿಂಗಲ್ಲಿ, ನೀವು ಕೇಳಿ. ವಂದಿಸು ಪೂಜಿಸು ಪೂಜಿಸು. ಎಲ್ಲ ಒಂದ್ಸರಿ ಚಪ್ಪಾಳೆ ಬರ್ಬೋದಾ? ಈ ಥರ ಇಲ್ಲಿರೋರು ಸೂಪರ್. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. Bye all. Thank you for watching.